ಹಾಯ್ ಎಲ್ರಿಗೂ. ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ಎಲ್ಲಿಗಪ್ಪ ಹೋಗ್ತಾಯಿದ್ದೀವಿ ಇವತ್ತು ಅಂದರೆ ನಾವು ನನ್ನ ಗಂಡನಿಗೆ ಸಡನ್ನಾಗಿ ಎಲ್ಲ ಕಡೆ ಹೋಗಬೇಕು ಅಂತ ಅನಿಸ್ಬಿಡುತ್ತೆ, ಪ್ಲ್ಯಾನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವತ್ತು ರಾಮನಗರಕ್ಕೆ ಹೋಗ್ತಾಯಿದ್ದೀವಿ. ರಾಮನಗರಕ್ಕೆ ಹೋಗಿ ಅಲ್ಲಿಂದ ಡೈರೆಕ್ಟು ಕಬ್ಬಾಳಮ್ಮನ ನೋಡೋಕ್ಕೆ ಅಂತ ಕಬ್ಬಾಳಿಗೆ ಹೋಗಿ ಕಬ್ಬಾಳಮ್ಮನ ನೋಡ್ಕೊಂಡು ಅಲ್ಲಿ ಊಟ ಮಾಡ್ಕೊಂಡು ಬರಬೇಕು ಅಂತ ನನ್ನ ಗಂಡನ ಪ್ಲ್ಯಾನು. ತುಂಬ ದಿನದಿಂದ ಅಂದ್ಕೊಂಡಿದ್ರು, ಬಟ್ ಆಗಲಿಲ್ಲ. ಇವತ್ತು ಸಡನ್ನಾಗಿ ಹೋಗೋಣ ಅಂತ ಅಂದ್ಕೊಂಡು ಫಸ್ಟು ಕಬ್ಬಾಳಿಗೆ ಹೋಗಿ ಕಬ್ಬಾಳಮ್ಮನ ದರ್ಶನ ಮಾಡಿಕೊಂಡು. ಯಾರ್ಯಾರಿಗೆ ಗೊತ್ತು ಈ ಜಾಗ ಕಮೆಂಟ್ ಮಾಡಿ. ಸತ್ಯವಂತೆ ಕಬ್ಬಾಳಮ್ಮ. ನಾವಂತೂ ಈ ದೇವ್ರನ್ನ ತುಂಬಾ ನಂಬ್ತೀವಿ. ಅಂದ್ಕೊಂಡಿದ್ದೆ ಎಲ್ಲನೂ ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ ನಮಗೆ. ಸೊ ಅಲ್ಲಿಂದ ನೆಕ್ಸ್ಟ್ ಇಲ್ಲೊಂದು ತೋಟಕ್ಕೆ ಬಂದ್ವಿ. ಜಾಗ ಎಲ್ಲೂ ಸಿಕ್ಕಿಲ್ಲ ಅಂತ ಸ್ವಲ್ಪ ಕಬ್ಬಾಳಿಂದ ಸ್ವಲ್ಪ ಮುಂದೆ ಬಂದು ಇಲ್ಲೊಂದು ಲೆಫ್ಟಲ್ಲಿ ಯಾವುದೋ ಒಂದು ತೋಟ ಇತ್ತು. ಅಲ್ಲಿ ಬಂದು ಅಡುಗೆ ಮಾಡೋಣ ಅಂತ ಅಡುಗೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಈ ಜಾಗಕ್ಕೂ ಏನು ಫ್ರೀ ಆಗಿಬಿಟ್ಟಿಲ್ಲ. ಅವರು 600 ರೂಪಾಯಿ ಕೇಳಿದ್ರು ಜಾಗಕ್ಕೆ. ಬರೀ ಊಟ ಮಾಡ್ಕೊಂಡು ತಿನ್ಕೊಂಡು ಹೋಗೋದಕ್ಕೆ 600 ರೂಪಾಯಿ ಕೇಳಿದ್ರು. ನೀರಿಲ್ಲ, ಏನಿಲ್ಲ, ಎಲ್ಲ ನಾವೇ ಮನೆಯಿಂದ ತೊಗೊಂಡೋಗಿದ್ವಿ. ನೀರು ಕುಡಿ ಅಂದರೆ ಅದಕ್ಕೆ 50 ರೂಪಾಯಿ ಕೇಳಿದ್ರು ಅವರು. ಅವ್ರಿಗೆ 600 ರೂಪಾಯಿ ಕೊಟ್ಟು ಅದಕ್ಕೆ 50 ರೂಪಾಯಿ ಬೇರೆ ಕೊಡಬೇಕಿತ್ತಂತೆ. ಹೋಗಲಿ ಬಿಡು ಅಂದ್ಬಿಟ್ಟು ಹೆಂಗೋ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟು ಇಲ್ಲಿ ಈ ಕಡೆ ಮುದ್ದೆ ರೆಡಿ ಆಗ್ತಿದೆ, ಆ ಕಡೆ ಚಿಕನ್ ಸಾರು ಮಾಡಿದ್ವಿ. ಚಿಕನ್ ಸಾರು ರೆಡಿ ಆಗ್ತಿತ್ತು. ಇಲ್ಲೆಲ್ಲರೂ ಕೈ ಉಫ್ ಅಂದ್ಕೊಂಡು ಮುದ್ದೆ ಕಟ್ತಾವ್ರೆ ನೋಡಿ. ಈ ಕಡೆ ರೈಸ್ಗೆ ರೆಡಿ ಆಯಿತು. ಚಿಕನ್ ಸಾರು ರೆಡಿಯಾಗಿ ಅದನ್ನು ಇಳಿಸ್ಬಿಟ್ಟು ಇವಾಗ ರೈಸ್ಗೆ ಇಟ್ಕೊಂಡು ಭಟ್ರು ಅಡುಗೆ ಮಾಡ್ತಾಯಿದ್ದಾರೆ ಪೋಸ್ ಕುತ್ಕೊಂಡು. ಇವರೇ ನಮ್ಮ ಭಟ್ರು. ಮತ್ತು ಇಲ್ಲಿ ದೇವರಿಗೆ ಎಡೆ ಇಟ್ಬಿಟ್ಟು ನಾವು ಪೂಜೆ ಮಾಡಿಬಿಟ್ಟು ಫಸ್ಟು ಏನೇ ಮಾಡಿದ್ರು ದೇವರಿಗೆ ಇಲ್ಲಿ ಎಡೆ ಇಟ್ಬಿಡ್ಬೇಕು, ಆಮೇಲೆ ನಾವು ಶುರು ಮಾಡೋಣ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವಿಲ್ಲಿ ದೇವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಾವು ಬ್ಯಾಟಿಂಗ್ ಶುರು ಮಾಡಿಕೊಂಡು ಇಲ್ಲಿ ಭಟ್ರು ಅಡುಗೆ ಮಾಡಿದ್ದಲ್ಲದೆ ಭಟ್ರೇ ಬಡಿಸ್ಬೇಕು ನಮಗೆ. ಲಾಸ್ಟಲ್ಲಿ ಅವ್ರು ಮಾಡ್ತಿದ್ದಾರೆ ಪಾಪ. ಫಸ್ಟ್ ನಾವೆಲ್ಲ ಊಟ ಮಾಡೋಕ್ಕೆ ಕೂತ್ಕೊಂಡ್ಬಿಟ್ವಿ. ಲಾಸ್ಟಲ್ಲೂ 2-3 ಜನ ಉಳ್ಕೊಂಡ್ರು. ಮತ್ತು ಎಲ್ಲ ಚೆನ್ನಾಗಿ ತಿಂದು